ಮಹಿಳೆಯರ ಟಿ20 ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿದ ನಮ್ಮ ಶಿರಾದ ಹೆಮ್ಮೆಯ ಮಗಳು ಭಾರತ ತಂಡದ ನಾಯಕಿ ದೀಪಿಕಾ ಅವರನ್ನ ಇಂದು ಶಿರಾ ನಗರದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ರಾಜೇಶ್ ಗೌಡರವರು ಸನ್ಮಾನಿಸಿ ಶುಭ ಹಾರೈಸಿ ಮಾತನಾಡಿದರು. ಭಾರತೀಯ ದೃಷ್ಟಿಹೀನ ಮಹಿಳಾ ಕ್ರಿಕೆಟ್ ತಂಡವು ವಿಶ್ವ ವೇದಿಕೆಯಲ್ಲಿ ಸಾಧಿಸಿದ ಅಪ್ರತಿಮ ಜಯ ನಮ್ಮ ದೇಶದ ಗೌರವವನ್ನ ಮತ್ತೊಮ್ಮೆ ವಿಶ್ವದ ನಕ್ಷೆಯಲ್ಲಿ ಬೇರೊಂದು ಎತ್ತರಕ್ಕೆ ಎತ್ತಿದೆ. ವಿಶೇಷವಾಗಿ ಸಿರಾ ತಾಲೂಕಿನ ಪ್ರತಿಭೆ ತಂಡದ ನಾಯಕಿ ಕುಮಾರಿ ದೀಪಿಕಾ ಅವರ ಅದ್ಭುತ ನಾಯಕತ್ವ, ಧೈರ್ಯ ಮತ್ತು ಅಸಮರ್ಪಿತ ಹೋರಾಟವು ಈ ಐತಿಹಾಸಿಕ ವಿಜಯಕ್ಕೆ ಪ್ರಮುಖ ಶಕ್ತಿಯಾಗಿದೆ. ಕಣ್ಣು ಕಾಣದಿದ್ದರೂ ಮನಸ್ಸಿನ ದೃಷ್ಟಿಯಿಂದ ಎತ್ತರಕ್ಕೇರಬಹುದು ಎಂಬುದನ್ನು ದೀಪಿಕಾ ಮತ್ತು ಸಂಪೂರ್ಣ ಭಾರತೀಯ ತಂಡ ತಮ್ಮ ಪ್ರದರ್ಶನದಿಂದ ಜಗತ್ತಿಗೆ ಬೋಧಿಸಿದೆ. ಕ್ರಿಕೆಟ್ ಮೈದಾನದಲ್ಲಿ ತೋರಿದ ಅವರ ಶಿಸ್ತಿನ ಆಟ, ತಂಡ ಸ್ಫೂರ್ತಿ, ಸಾಹಸ ಮತ್ತು ಅಚಲವಾದ ಆತ್ಮವಿಶ್ವಾಸ ಇವೆಲ್ಲವೂ ದೇಶದ ಪ್ರತಿಯೊಬ್ಬ ನಾಗರಿಕನ ಮನದಲ್ಲಿ ಹೊಸ ಆಶಾಭಾವನೆ ಮೂಡಿಸಲಿದೆ ಎಂದರು. ಶ್ರೀಲಂಕಾದಲ್ಲಿ ನಡೆದಂತಹ ಮಹಿಳಾ ಅಂಧರ ಟಿ20 ಪಂದ್ಯಾವಳಿಯಲ್ಲಿ ಜಯವನ್ನು ಸಾಧಿಸಿ ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಿ ರಾಷ್ಟ್ರಕ್ಕೆ ವಿಶ್ವದಲ್ಲಿ ಗೌರವವನ್ನು ತಂದಿರತಕ್ಕಂತಹ ತಂಡದ ನಾಯಕಿಯಾಗಿರ್ತಕ್ಕಂಥ ನಮ್ಮ ಶಿರಾ ತಾಲೂಕು ಕರೇತಿನ್ನಳ್ಳಿ ಗ್ರಾಮಸ್ಥರಾಗಿರ್ತಕ್ಕಂಥ ಕುಮಾರಿ ದೀಪಿಕಾ ಅವರು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ನಮ್ಮ ತಾಲೂಕಿಗಲ್ದಲೇ ಮಂಜಣ್ಣವರು ಹೇಳಿದಾಗ ನಮ್ಮ ತಾಲೂಕಿನಲ್ದಲೇ ಇವತ್ತು ಜಿಲ್ಲೆ, ರಾಜ್ಯ, ಇಡೀ ರಾಷ್ಟ್ರಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಭಾರತ ಅಲ್ಲದಲೇ ಶ್ರೀಲಂಕಾ, ನೇಪಾಳ ಮತ್ತೆ ಬಾಂಗ್ಲಾದೇಶ ತಂಡ ಇತ್ತ, ಪಾಕಿಸ್ತಾನ, USA ಮತ್ತೆ ನೇಪಾಳ, ಆಸ್ಟ್ರೇಲಿಯಾ ಇಷ್ಟು ತಂಡಗಳು ಭಾಗವಹಿಸಿರ್ತಕ್ಕಂಥ ಒಂದು ಪಂದ್ಯಾವಳಿಯಲ್ಲಿ ಹೆಚ್ಚು ಶ್ರಮ, ಪರಿಶ್ರಮ, ಒಂದು ದೂರದೃಷ್ಟಿಕೋನ. ಯಾಕೆಂತ ಹೇಳಿದ್ರೆ ಅಂಧರು ಹೊಂದಿದ್ದ ಮಾತ್ರಕ್ಕೆ ನಾವೆಲ್ಲರಿಗೂ ಕೂಡ ಒಂದು ದೃಷ್ಟಿ ಇದ್ರೂ ಕೂಡ ಒಂದು ದೂರದೃಷ್ಟಿ ಕೋಣ ಅಂತಕ್ಕಂಥದ್ದು, ಒಂದು ಆತ್ಮವಿಶ್ವಾಸ, ಒಂದು ಕನಸುಗಳು ಇದ್ದಾಗ ಮಾತ್ರ ಆ ಕನಸಿಗೆ ಯಾವತ್ತೂ ಕೂಡ ಕಂಡಿರಲ್ಲ, ಬೆಳಕು ಇರಲ್ಲ. ಕನಸು ಕಂಡಾಗ ಮಾತ್ರ ನಾವು ಅದರ ಕನಸನ್ನು ಬೆನ್ನತ್ತಿ ಶ್ರಮ, ಪರಿಶ್ರಮ, ಒಂದು ಎತ್ತರದ ಒಂದು ಗುರಿಯನ್ನು ನಾವು ಇಟ್ಕೊಂಡಾಗ ಮಾತ್ರ ಒಂದು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಾರೆ, ನನಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ತಾರೆ ಅನ್ನೋದು ನಾನು ಇಷ್ಟು ನಿರೀಕ್ಷೆ ಮಾಡಿರ್ಲಿಲ್ಲ. ತುಂಬಾನೇ ಖುಷಿ ಆಗುತ್ತೆ. ಇದು ಫಸ್ಟ್ ಎವರ್ ನಮ್ದು ಟಿ20 ವರ್ಲ್ಡ್ ಕಪ್. ನಮ್ಗೆ ನಾನು ಫಸ್ಟ್ ಕ್ರಿಕೆಟಿಗೆ 2019 ನಾನು ಜಾಯಿನ್ ಆಗಿದ್ದು. ಆಗ ಫಸ್ಟ್ ನಾನು ಮೈಸೂರಲ್ಲಿ ರಂಗರೋ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಾರ್ಮಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಅಷ್ಟೇ. ಅದಾದ್ಮೇಲೆ ನನಗೆ ಕರ್ನಾಟಕ ರೆಪ್ರೆಸೆಂಟ್ ಮಾಡೋದಿಕ್ಕೆ ನನಗೆ 2019 ಅವಕಾಶ ಸಿಕ್ತು. ಸೊ ಕಂಟಿನ್ಯೂ ಮಾಡ್ಕೊಳ್ತಾ ಬಂದು ನಾವು 2023 ನಾನು IBSC ವರ್ಡ್ಗೆ ಮಾಡಿದ್ದೆ. ಆಗ್ಲೂ ಸಹ ನನಗೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಿರ್ಲಿಲ್ಲ. ಸೊ ಹಂಗಾಗಿ ನಮಗೆ ಅದಾದ್ಮೇಲೆ ಕಂಟಿನ್ಯೂ ಮಾಡ್ಕೊಳ್ತಾ ಬಂದು ನಾನು ಪ್ರೆಸೆಂಟ್ ಕರ್ನಾಟಕ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದೀನಿ. ಮತ್ತೆ ನಾನು ಫಸ್ಟ್ ಎವರ್ ಟಿ20 ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಆಗಿದ್ದೀನಿ. ಅದು ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂತಂದ್ರೆ ಅದೆಲ್ಲ ಕರ್ನಾಟಕದಿಂದನೇ ಸಾಧ್ಯ ಆಗಿದ್ದು ನನಗೆ. ಯಾವಾಗ ನಾನು ಕರ್ನಾಟಕ ಟೀಮಿಗೆ ರೆಪ್ರೆಸೆಂಟ್ ಮಾಡಿದ್ನೋ ಆಗ ನನ್ನ ಫುಲ್ ಒಂದು ಲೈಫ್ ಫುಲ್ ಒಂದು ಟರ್ನ್ ಆಯ್ತು. ನಮಗೆ ಕ್ಯಾಬಿ ಮತ್ತೆ ಸಮರ್ಥನಂ ತುಂಬಾನೇ ಸಪೋರ್ಟಿವ್ ಆಗಿದೆ. ಅಂತಂದ್ರೆ ಇವಾಗ BCCI ಒಂದು ಬೋರ್ಡ್ ಇದೆಯಲ್ಲ, ಅದೇ ತರನೇ ನಮಗೆ ಬ್ಲೈಂಡ್ ಕ್ರಿಕೆಟ್ ಟೀಮಿಗೆ ಒಂದು ಕ್ಯಾಬಿ ಅಂತ ಒಂದು ಬೋರ್ಡ್ ಇದೆ ನಮ್ದು. ಅಂದ್ರೆ ಸಮರ್ಥನಂ ಸ್ವಂತವಾಗಿ ಅದು ನಡೆಸ್ತಾ ಇದೆ. ಸೊ ನಮಗೆ ಇವಾಗ ನಾರ್ಮಲ್ ಕ್ರಿಕೆಟ್ ಅವರಿಗೆ ಸಪೋರ್ಟ್ ಮಾಡೋ ತರ ನಮಗೆ ಬ್ಲೈಂಡ್ ಕ್ರಿಕೆಟ್ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಇವಾಗ ಗೌರ್ಮೆಂಟ್ ಸಹನೂ ಅಷ್ಟೇ. ಇವಾಗ ಸ್ವಲ್ಪ ಯಾವಾಗ ನಮ್ದು ವರ್ಲ್ಡ್ ಕಪ್ ಆಯ್ತು ಆಗ ಗೌರ್ಮೆಂಟ್ ನಮಗೆ ಸಪೋರ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತು. ಮತ್ತೆ ನಮಗೆ ವರ್ಲ್ಡ್ ಕಪ್ಗೂ ಸಹ ಕರ್ನಾಟಕ ಗೌರ್ಮೆಂಟ್ ತುಂಬಾನೇ ಸಪೋರ್ಟ್ ಮಾಡಿದೆ. ಇದೇ ತರನೇ ನಮಗೆ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾವು ಇನ್ನು ಭಾರತಕ್ಕೆ, ನಮ್ಮ ದೇಶಕ್ಕೆ ಇನ್ನು ಹೆಚ್ಚಿಗೆ ಕಪ್ ಗಳನ್ನ ತರೋದಿಕ್ ಸಾಧ್ಯ ಆಗುತ್ತೆ. ರಾಜೇಶ್ ಸರ್ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಇದೇ ತರ ನನಗೆ ಇನ್ನೂ ಸಪೋರ್ಟಿವ್ ಆಗಿದ್ರೆ ಸರ್ ಖಂಡಿತ ನಮ್ಮ ಕರ್ನಾಟಕಕ್ಕೆ ಮತ್ತೆ ನಮ್ಮ ತುಮಕೂರು ಜಿಲ್ಲೆಗೆ, ಎಸ್ಪೆಷಲಿ ನಮ್ಮ ಶಿರಾ ತಾಲೂಕಿಗೆ ಇನ್ನೂ ಹೆಸರು ತಂದ್ಕೊಡೋದಿಕ್ ಸಾಧ್ಯ ಆಗುತ್ತೆ ಸರ್. ನಾನೊಂದೇ ಕೇಳ್ಕೊಳ್ಳೋದು, ಯಾವಾಗ್ಲೂ ಸಪೋರ್ಟಿವ್ ಆಗಿರಿ ಮತ್ತೆ ಬ್ಲೈಂಡ್ ಕ್ರಿಕೆಟ್ಗೂ ಸಹ ಸಪೋರ್ಟ್ ಮಾಡ್ತಾ ಇರಿ ಅನ್ನೋದು ನಾನು ಕೇಳ್ಕೊಳ್ತಾ ಇದ್ದೀನಿ.
ನನ್ನ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ರೋಹಿತ್ ಶರ್ಮಾ ತರ ನೀನು ಕ್ಯಾಪ್ಟನ್ ಆಗು, ನಾನ್ ನೋಡ್ಬೇಕು ಯಾವ ತರ ಲೀಡ್ ಮಾಡ್ತೀಯಾ ಅನ್ನೋದೊಂದು ಆಸೆ ಇತ್ತು. ಸೊ ಹಂಗಾಗಿ ನನಗೆ ಕ್ಯಾಪ್ಟನ್ಸಿ ಸಿಕ್ತು. ಅದೊಂದ್ ಸ್ವಲ್ಪ ಭಯ ಇತ್ತು. ಅಂತಂದ್ರೆ ನಾರ್ಮಲ್ ಕ್ರಿಕೆಟ್ಗೂ ಬ್ಲೈಂಡ್ ಕ್ರಿಕೆಟ್ಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಸರ್. ಇವಾಗ ನಾರ್ಮಲ್ ಕ್ರಿಕೆಟ್ ಅಲ್ಲಿ ನೋಡ್ಕೊಂಡು ಆಡ್ತಾರೆ, ಬ್ಲೈಂಡ್ ಕ್ರಿಕೆಟ್ ಅಲ್ಲಿ ಆತರ ಆಗೋದಿಲ್ಲ. ಎಲ್ಲರ ಹತ್ರನು ಮಾತಾಡ್ಕೊಂಡು ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಟೀಮ್ ಲೀಡ್ ಮಾಡ್ಬೇಕಾಗುತ್ತೆ. ಸೊ ನನಗೆ ಟೀಮ್ ಮಾತ್ರ ತುಂಬಾನೇ ಸಪೋರ್ಟಿವ್ ಆಗಿತ್ತು ಸರ್. ನನಗೆ ಅದ್ರಿಂದ ನನಗೆ ಟೀಮು ಎಷ್ಟು ನಮಗೆ ಕೋಆರ್ಡಿನೇಷನ್ ಎಷ್ಟು ಇರುತ್ತೋ ಅಷ್ಟು ಸಾಧ್ಯ ಆಗುತ್ತೆ. ನಾವು ಅಷ್ಟು ಕೋಆರ್ಡಿನೇಷನ್ ಚೆನ್ನಾಗಿ ಆಡ್ಕೊಂಡು ನಾವು ಟೀಮ್ ಒಂದು ನಿಭಾಯಿಸಿ ಆಡೋದಿರುತ್ತಲ್ಲ, ಅದು ತುಂಬಾನೇ ಮುಖ್ಯವಾಗಿರುತ್ತೆ ಸರ್. ಸರ್ ಬೇರೆ ರಾಜ್ಯದಲ್ಲಿ ರೀಸೆಂಟ್ ಆಗಿ ನಾನು, ಯಾಕಂತಂದ್ರೆ ಆಂಧ್ರ ಬಾರ್ಡರ್ ಆಗಿರೋದ್ರಿಂದ, ನಮ್ಮೂರು ಆಂಧ್ರ ಸೇರೋದ್ರಿಂದನ CM ಚಂದ್ರಬಾಬು ಸರ್ ಕೂಡ ನನ್ನ ಕರ್ಬಿಟ್ಟು ಸನ್ಮಾನ ಮಾಡಿದ್ದಾರೆ. ಅಂತಂದ್ರೆ ನನಗೆ ಒಂಥರ ಕರ್ನಾಟಕ ಆಂಧ್ರ ಅಂತಂದ್ರೆ ಒಂಥರ ಎರಡು ಕಣ್ಣಿದ್ದಂಗೆ ನನಗೆ. ಇವಾಗ ನಾನು ಕರ್ನಾಟಕದಲ್ಲಿ ನಮ್ಮೂರಿದೆ, ಯಾಕಂತಂದ್ರೆ ನಾನು ಇವಾಗ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕರ್ನಾಟಕ ಟೀಮ್ ಇಂದ. ಯಾಕಂತಂದ್ರೆ ನಾನು ಎರಡು ಬಿಟ್ಕೊಡೋದಿಕ್ ಆಗೋದಿಲ್ಲ, ನನ್ಗೆ ಎರಡೂನು ಮುಖ್ಯನೇ.